ಏನು ಮಾಡಕತ್ತೀರಪ್ಪ ದೋಸ್ಗಳ್ರ? ಅಡಿಕೆ ತೋಟ ನೋಡಿದಾಗ ನಿಮ್ಗೇನು ಅನಿಸ್ತಾ ಇದೆ? ಬರ್ರಿ, ದಕ್ಷಿಣ ಕಾಶಿ ಅಂತಾರೆ, 11ನೇ ಶತಮಾನದ್ದು ವಿಶೇಷ ಸ್ಥಳ ನಿಮಗೆ ತೋರಿಸ್ಬೇಕನ್ನಿಸ್ತು, ಕರ್ಕೊಂಬಂದಿನಿ ಇವತ್ತು. ವೆಲ್ಕಮ್ ಟು ಶಿವೋಹಂ. ನಾನು ನಿಮ್ಮ ಶಿವರಾಜ್. ಬನ್ನಿ, ನೋಡಿ, ಎಂಜಾಯ್ ಮಾಡಿ ದಕ್ಷಿಣ ಕಾಶಿ ನಮ್ಮ ಕರ್ನಾಟಕದಲ್ಲಿ. ಈ ಅದ್ಭುತವಾದ ದೇವಸ್ಥಾನ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದ ಪಕ್ಕದಲ್ಲಿ ಬರ್ತದೆ. ಬಳ್ಳಿಗಾಂವ್ ಅಂತ ಊರದ. ಆ ಊರಿನೊಳಗೆ ಈ ದೇವಸ್ಥಾನ ಅದ. 11ನೇ ಶತಮಾನದಾಗ ಹೊಯ್ಸಳರು ಈ ದೇವಸ್ಥಾನನ ಕಟ್ಸ್ಯಾರ ಅಂಥೇಳಿ ಪ್ರತೀತಿ ಅದ. ಈ ದೇವಸ್ಥಾನ ಏನದ, ಇದು ಪೂರ್ವಾಭಿಮುಖವಾಗ್ಯದ. ಈ ದೇವಸ್ಥಾನದ ಏನು ಡಿಸೈನ್ ಐತಲ್ಲ, ಅದಕ್ಕೆ ತ್ರಿಕುಟಾಚಲ ಡಿಸೈನ್ ಅಂತ ಕರೀತಾರೆ. ಅಂದ್ರೆ 3 ಕೂಟುಗಳದಾವ ಇಲ್ಲಿ ಒಟ್ಟು. ಮುಂದೆ ವಿಡಿಯೋದಾಗ ತೋರಿಸ್ತಾ ಹೋಗ್ತೀನಿ. ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ದಂತ ಇದೆ. ಸಳ ಮಹಾರಾಜ ಒಂದು ಹುಲಿಯನ್ನು ಕೊಂದದ್ದು ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ವಿಡಿಯೋದಲ್ಲಿ. ಇಷ್ಟು ಅತ್ಯದ್ಭುತವಾದ ಶಿಲ್ಪಕಲೆ ಇದೆ ಇದರಲ್ಲಿ. ನೋಡ್ರಿ ಎಷ್ಟು ಚಂದ ಕೆತ್ತಾರ ಅಂತಂದ್ರೆ ಪ್ರತಿಯೊಂದು ಅದ್ರಾಗಿರುವಂಥ ಒಂದು ಚೌಕ ತಗೋರಿ. ಗಣೇಶನ ನೋಡ್ರಿ, ಪಕ್ಕದಲ್ಲಿ ಇನ್ನೊಂದು ದೇವ್ರದ್ದು ಮೂರ್ತಿ ಕೆತ್ತಿದ್ದಾರೆ. ಸುತ್ತಲೂ ಬಿಡಿಸಿರ್ತಕ್ಕಂಥ ಏನಿವು ಕಲ್ಲುಗಳಲ್ಲಿ ಡಿಸೈನ್ ಅದಲ್ಲ, ಎಷ್ಟು ಎಕ್ಯುರೇಸಿ ಒಳಗದಾವ. ಒಂದೊಂದು ಹೆಚ್ಚು ಕಡಿಮೆ ಇಲ್ಲ ನೋಡ್ರಿ, ಓಣಿಸಿಟ್ಟಂಗೆ ಅದಾವ. ಅಬ್ಬಬ್ಬಬ್ಬಬ್ಬ, ಬೇಲೂರು ಹಳೆಬೀಡಿನಾಗ ಎಷ್ಟು ಚಂದ ಕೆತ್ತಾರಲ್ಲ, ಅದ್ರ ರಂಗ ಕೆತ್ತಾರ ನೋಡ್ರಿ, ಅಷ್ಟು ಬ್ಯೂಟಿಫುಲ್ ಆಯಿತು. ವಾಹ್ ವಾಹ್. ಇನ್ನು ಹಿಂಗೆ ನೋಡ್ತಾ ದೇವಸ್ಥಾನದ ಒಳಗಡೆ ಬಂದ್ರೆ ನೋಡ್ರಿ ಎಷ್ಟು ಚಂದ ಅದಾವ ಕಂಬಗಳು ಅಂತಂದ್ರೆ ಮನಸ್ಸಿಗೆ ಒಂಥರ ನನಗೆ ಉನ್ಮಾದ ಕೊಟ್ಬಿಡ್ತಿ ಇಲ್ಲಿ ಬಂದು ನೋಡಿದ ಕೂಡಲೇನ. ಗಂಟೆಯ ನಾದದ ಮಧ್ಯ ನಾವು ನಡ್ಕೋಂತ ಸಾಗಿದ್ರೆ ಮನುನಾದ ಬರ್ತಿರುತ್ತೆ. ಆ ನಾದವನ್ನು ಕೇಳುತ್ತಾ ಹತ್ತಿರದಲ್ಲಿ ಹೋದಾಗ ನಮಗೆ ಕಂಡು ಬರ್ತಾನೆ ನಮ್ಮ ದಕ್ಷಿಣದ ಕೇದಾರೇಶ್ವರ. ಓಂ ನಮಃ ಶಿವಾಯ. ಇದೇ ನೋಡಿ ನಮ್ಮ ದಕ್ಷಿಣದ ಕೇದಾರೇಶ್ವರ, ನಮ್ಮ ಶಿವಪ್ಪ. ದರ್ಶನ ತಗೊಳ್ಳಿ ಫ್ರೆಂಡ್ಸ್. ನಮ್ಮ ದಕ್ಷಿಣದ ಕೇದಾರೇಶ್ವರನ್ನ ಕಾಯಕ್ಕೆ ಇಲ್ಲೊಬ್ಬ ದೊಡ್ಡ ಗಾತ್ರದ ಬಸವಣ್ಣ ಕುಂತ ಬಿಟ್ಟಾನ. ಎಷ್ಟು ಅದ್ಭುತವಾಗೈತಂದ್ರೆ ನಿಜವಾಗ್ಲೂ ಬಸವಣ್ಣ ಕುಂತಾನ ಅನ್ನಿಸ್ಬೇಕು ನಮಗೆ. ಈ 11ನೇ ಶತಮಾನದ ಶಿಲ್ಪಕಲೆಗೆ ನಾನು ಮಾರು ಹೋಗ್ಬಿಟ್ಟೆ ನಿಜವಾಗ್ಲೂ. ಇಷ್ಟು ಚಂದ ಕೆತ್ತನೆ ಐತಂದ್ರೆ ನೋಡ್ರಿ, ನಿಜವಾದ ಬಸವಣ್ಣ ಕುಂತಂಗೆ ಅದ. ಕೊಳ್ಳಾಗಿರೋ ಗಂಟೆ ನೋಡ್ರಿ, ಇಲ್ಲಿ ಮೇಲೆ ಛತ್ತದಾಗ ನೋಡ್ರಿ ಎಷ್ಟು ಚಂದ ಬಿಡಿಸ್ಯಾರ. ಇವು ಸುಂದರವಾದ ಚಕ್ರಗಳನ್ನು ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ರಿ. ಪ್ರತಿಯೊಂದು ಮೈಕ್ರೋ ಲೆವೆಲ್ನಾಗ ನೋಡ್ರಿ ನೀವು, ಭಾಳ ಚಂದ ಮಾಡ್ಯಾರ. ಗಂಟೆ ನೋಡ್ರಿ, ಮತ್ತೊಮ್ಮೆ ಕಾಲು ನೋಡ್ರಿ, ಬಸವಣ್ಣಂದು ಕಣ್ಣು ಮೂಗು ಅದ್ಭುತ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದ್ರೆ ವಿಷ್ಣುವಿನ ಪ್ರತಿಷ್ಠಾಪನೆ ಕೂಡ ಕೇದಾರೇಶ್ವರನ ಪಕ್ಕದಲ್ಲೇ ಆಗೈತಿ. ಬಹಳ ಅದ್ಭುತವಾದ ದೇವಸ್ಥಾನ ಅನಿಸುತ್ತಿದ್ದು ನನಗೆ. ವಿಶೇಷ ಇದೊಂದು. ಇಲ್ಲಿ ದೇವಸ್ಥಾನದ ಹೊರಗೆ ಬಂದು ನೋಡಿದಾಗ ಸಣ್ಣದೊಂದು ಕಲ್ಯಾಣಿ ಕಾಣ್ತದೆ. ದೇವರಿಗೇನೇ ಪೂಜೆ ಪುನಸ್ಕಾರ ಆದರೂ ಕೂಡ ಆ ನೀರು ಇಲ್ಲಿ ಬಂದು ನಿಲ್ತದಂತ ಪ್ರತೀತಿ ಅದ. ಈ ಗುಡಿ ಭಾಳ ಪವರ್ಫುಲ್ ಅಂತ ಹೇಳ್ತಾರೆ. ಈ ಕೇದಾರೇಶ್ವರ ಬಹಳ ಪವರ್ಫುಲ್ ದೇವ್ರು ಅಂತ ಹೇಳ್ತಾರೆ. ಇಲ್ಲಿ ನೀವು ಸಣ್ಣ ಪುಟ್ಟ ಇವು ಏನು ತೆಗ್ದು ನೋಡಕತ್ತೀರಿ, ಆಗಿನ ಟೈಮ್ನಾಗ ಏನಾದರೂ ಯಾರಿಗೂ ಆರೋಗ್ಯ ಸಮಸ್ಯೆ ಆದರೆ ಇಲ್ಲೇ ಔಷಧಿಗಳನ್ನು ಅರಿದು ಅವ್ರಿಗೆ ಹಚ್ತಿದ್ರಂತ ಪ್ರತೀತಿ ಅದ. ಇಂಥ ಒಂದು ಅದ್ಭುತವಾದ ದೇವಸ್ಥಾನವನ್ನು ನೀವು ನೋಡ್ಬೇಕಂದ್ರೆ ದಯವಿಟ್ಟು ಇಲ್ಲಿ ವಿಸಿಟ್ ಕೊಡ್ರಿ. ಶಿವಮೊಗ್ಗ ಜಿಲ್ಲಾದಾಗ ಶಿಕಾರಿಪುರ ತಾಲೂಕಿನಾಗ ಬಳ್ಳಿಗಾವಿ ಅಂತ ಬರ್ತದೆ. ಬರ್ರಿ, ದೇವ್ರ ದರ್ಶನ ತಗೋರಿ, ಇಲ್ಲಿ ಕಲೆಯನ್ನು ನೋಡ್ರಿ, ಕಲೆಯನ್ನು ಆರಾಧಿಸ್ರಿ, ದೇವರನ್ನು ಪೂಜಿಸ್ರಿ ಅಂತ ಹೇಳಿ ನಾನು ಸೈನ್ ಆಫ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ಶಿವೋಹಂ. ಬಾಯ್ ಫ್ರೆಂಡ್ಸ್.